ಓಂ ನಮ ಶಿವಾಯ. ಆತ್ಮೀಯ ಬಂಧುಗಳೇ ಹಾಗೂ ಶ್ರದ್ಧೆಯ ತಂದೆ ತಾಯಂದಿರೇ, ನಿಮಗೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿಯಂದು ನಾವೆಲ್ಲರೂ ಕೂಡ ಮಹಾಶಿವರಾತ್ರಿಯನ್ನು ಆಚರಿಸ್ತೇವೆ. ಇದರ ಪಾವಿತ್ರತೆ ಹಾಗೂ ಇದರ ಮಹತ್ವವನ್ನು ತಿಳಿಸೋಣ ಅಂಥೇಳಿ ಈ ಉಪನ್ಯಾಸ ಮಾಲಿಕೆಯನ್ನು ಮಾಡ್ತಾ ಇದ್ದೇನೆ. ಶಿವ ಅಂದರೆ ಪವಿತ್ರ ಅಂಥೇಳಿ, ಅಂದರೆ ಶಿವ ಅಂತಂದರೆ ಶ್ರೇಷ್ಠ ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಈ ಅಖಂಡವಾದಂತಹ ಒಂದು ಬ್ರಹ್ಮಾಂಡವನ್ನು 3 ಜನ ಅಂದರೆ ತ್ರಿಮೂರ್ತಿಗಳು ಅಂತ ಏನು ನಾವು ಕರಿತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಸಂರಕ್ಷಿಸಿ ಸಮತೋಲನಗೊಳಿಸುತ್ತಾರೆ ಅಂತ ಹೇಳಿ ಇದೆ. ಬ್ರಹ್ಮ ಸೃಷ್ಟಿಕರ್ತ ಆದರೆ ವಿಷ್ಣು ಸ್ಥಿತಿಕರ್ತ, ಹಾಗೆ ಶಿವ ಲಯಕರ್ತ. ಒಮ್ಮೆ ಬ್ರಹ್ಮ ವಿಷ್ಣುವಿನ ಮಧ್ಯೆ ಒಂದು ಜಗಳ ಏರ್ಪಡುತ್ತೆ, ಯಾರು ಶ್ರೇಷ್ಠ ಅಂತ ಹೇಳಿ. ಬ್ರಹ್ಮ ಮತ್ತು ವಿಷ್ಣು ಅವರ ಇಬ್ಬರ ಜಗಳ ತಾರಕಕ್ಕೆ ಹೋದಾಗ ಎಲ್ಲ ಸುರರು ಇವರಿಬ್ಬರ ಜಗಳವನ್ನು ಶಮನಗೊಳಿಸಬೇಕು ಅಂತೇಳಿ ಮಹಾದೇವನ ಬಳಿ ಹೋಗಿ ಕೇಳ್ಕೊಂಡಾಗ ಮಹಾದೇವ ಅಗ್ನಿಸ್ತಂಭವಾಗಿ ಅವರ ಮಧ್ಯೆ ನಿಂತು ನನ್ನ ಒಂದು ಶಿರಸ್ಸು ಮತ್ತೆ ನನ್ನ ಪಾದವನ್ನು ಹುಡುಕಿ ಅಂತ ಕೇಳಿದಾಗ ಬ್ರಹ್ಮ ಶಿವನ ಶಿರಸ್ಸನ್ನು ಹುಡುಕೋದಕ್ಕೆ ಅಂದರೆ ಅಗ್ನಿಸ್ತಂಭದ ಶಿರಸ್ಸನ್ನು ಹುಡುಕೋದಕ್ಕೆ ಮೇಲಕ್ಕೆ ಸಾಕ್ತಾನೆ. ವಿಷ್ಣು ಕೂರ್ಮಾವತಾರವನ್ನು ತಾಳಿ ಅಗ್ನಿಸ್ತಂಭದ ಪಾದವನ್ನು ಹುಡುಕೋದಕ್ಕೋಸ್ಕರ ಪಾತಾಳಕ್ಕೆ ಹೋಗ್ತಾನೆ. ಆಗ ಎಷ್ಟು ಸಾಗಿದ್ರೂ ಕೂಡ ಇವರಿಬ್ಬರಿಗೂ ಕೂಡ ಶಿರ ಹಾಗೂ ಪಾದ ಸಿಗೋದಿಲ್ಲ, ಅಗ್ನಿಸ್ತಂಭದ ಕೊನೆ ಸಿಗೋದಿಲ್ಲ. ಆಗ ತುಂಬ ದೂರ ಸಾಕ್ತಾರೆ, ಆದರೂ ಸಿಗಲ್ಲ. ಆದರೆ ಬ್ರಹ್ಮ ಮೇಲಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಕೇತಕಿ ಪುಷ್ಪ ಶಿವನ ಒಂದು ಶಿರಸ್ಸಿನಿಂದ ಕೆಳಗೆ ಬೀಳ್ತಾ ಇರೋದನ್ನ ನೋಡಿ ಅದನ್ನು ಹಿಡಿದು ಕೇಳ್ತಾನೆ. ಆಗ ನೀನು ಎಲ್ಲಿಂದ ಬರ್ತಾ ಇದ್ದೀಯಾ ಅಂದಾಗ ಕೇತಕಿ ಪುಷ್ಪ ಹೇಳುತ್ತೆ, ನಾನು ಬ್ರಹ್ಮಶಿರದಿಂದ ಬರ್ತಾ ಇದ್ದೇನೆ ಅಂತ. ಅದನ್ನೇ ತಂದು ಬ್ರಹ್ಮ ಏನು ಮಾಡ್ತಾನೆ, ಶಿವನಿಗೆ ತೋರಿಸಿ, ನೋಡು ನಾನು ನಿನ್ನ ಶಿರವನ್ನು ನೋಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದಾಗ ಶಿವನಿಗೆ ಕೋಪ ಬಂದು ಬ್ರಹ್ಮನಿಗೆ ಶಾಪ ಕೊಟ್ಟು ನಿನ್ನನ್ನು ಈ ಭೂಲೋಕದಲ್ಲಿ ಯಾರೂ ಕೂಡ ಪೂಜೆ ಮಾಡೋದಿಲ್ಲ, ಪೂಜೆ ಮಾಡದಂತಾಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಹೀಗೆ ಒಂದು ಕತೆ ಹೋಗುತ್ತೆ. ಅದಾದದ್ದು ಕೂಡ ಇದೇ ಒಂದು ದಿನ, ಅಂದರೆ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಅದಕ್ಕೆ ಶಿವರಾತ್ರಿಯನ್ನು ಮಾಡ್ತಾರೆ ಅಂತ. ಶಿವರಾತ್ರಿಯನ್ನ ಆಚರಣೆ ಮಾಡೋದಕ್ಕೆ ಹಲವಾರು ಕಥೆಗಳನ್ನು ಹಲವಾರು ಪುರಾಣಗಳಲ್ಲಿ ಹೇಳ್ತಾ ಹೋಗ್ತಾರೆ. ಸ್ಕಂದ ಪುರಾಣದಲ್ಲಿ, ಬಹಳಷ್ಟು ಪುರಾಣಗಳಲ್ಲಿ ಈ ಒಂದು ಕಥೆಗಳನ್ನು ಹೇಳ್ತಾರೆ. ಆದರೆ ಇರುವಂತಹ ಒಂದಷ್ಟು ವಿಚಾರವನ್ನು ಹೇಳೋದಾದ್ರೆ, ಶಿವ ಆಡಂಬರ ಪ್ರಿಯನಲ್ಲ. ಕೇವಲ ಬಿಲ್ಪತ್ರೆಯನ್ನು ಅರ್ಪಿಸಿ ಶುದ್ಧ ಜಲದಿಂದ ಅಭಿಷೇಕ ಮಾಡಿದರೆ ಶಿವ ಒಲಿಯುತ್ತಾನೆ ಅಂತ ಹೇಳದಿದೆ. ಶಿವ ಅಭಿಷೇಕ ಪ್ರಿಯ. ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ರುದ್ರ, ಪ್ರದಕ್ಷಿಣಾ ಪ್ರಿಯ ದೇವಿ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳ್ತಕ್ಕಂಥ ಮಾತಿದೆ. ಶಿವ ಬಹಳ ಸರಳ, ಪ್ರಾಮಾಣಿಕ ಮತ್ತು ನಿಷ್ಕಲ್ಮಶವಾದ ಗುಣವುಳ್ಳವನು. ಆದ್ರಿಂದಲೇ ಆತನನ್ನ ಭೋಲೆ ಬಾಬಾ ಅಂತ ಕೂಡ ಕರಿತೀವಲ್ವಾ. ಯಾರು ಏನು ಕೇಳಿದ್ರು ಕೂಡ ಯೋಚನೆ ಮಾಡದೆ ಪ್ರದಾನಿಸುವಂತಹ, ದಯಪಾಲಿಸುವಂತಹ ಗುಣ ಇರತಕ್ಕಂಥವನು ಶಿವ ಅಂತ ಹೇಳೋದಿದೆ. ಇನ್ನೊಂದು ಪುರಾಣದ ಪ್ರಕಾರ ಶಿವ ಮತ್ತು ಪಾರ್ವತಿಯ ವಿವಾಹ ಕೂಡ ಇದೇ ದಿನ ಆಯಿತು ಅಂತ ಹೇಳೋದಿದೆ. ಇಲ್ಲಿ ಒಂದು ಕುತೂಹಲಕರವಾದಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶಿವನನ್ನ ಭಜಿಸುವುದಕ್ಕೆ ರಾತ್ರಿ ಯಾಕೆ ಅಂತ ಹೇಳಿ. ಎಲ್ಲರಲ್ಲೂ ಆ ಪ್ರಶ್ನೆ ಇದೆ ಅಂತ ಭಾವಿಸ್ತೇನೆ. ಎಲ್ಲಾ ದೇವರನ್ನ ಬೆಳಗ್ಗೆ ಹೊತ್ತು ನಾವು ಪೂಜೆ ಮಾಡಿ ಆತನನ್ನ ಸಂಪ್ರೀತಿಗೊಳಿಸಿದ್ರೆ ಶಿವನನ್ನ ಯಾಕೆ ಹೀಗೆ ಅಂತ ಹೇಳಿ, ಅಂದ್ರೆ ರಾತ್ರಿ ಯಾಕೆ ಪೂಜಿಸಬೇಕು ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಈ ಸುರ ಅಸುರರ ಮಧ್ಯೆ ಜಗಳ ಆಗಿ ಈ ಸಮುದ್ರ ಮಂಥನವನ್ನ ಮಾಡಿದಾಗ ಅದರಿಂದ ಹಾಲಾಹಲ ಹುಟ್ಟುತ್ತೆ. ಆ ಹಾಲಾಹಲ ಎಷ್ಟು ಪ್ರಭಾವಕಾರಿಯಾಗಿರುತ್ತೆ ಅಂತಂದ್ರೆ ಅದು ಇಡೀ ಸೌರಮಂಡಲವನ್ನೇ ನಾಶ ಮಾಡುವಂತಹ ಒಂದಷ್ಟು ಆಘಾತಕಾರಿಯಾದಂತಹ ವಿಚಾರ ಆಗಿರುತ್ತೆ. ಆಗ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿದ್ದಾಗ ಶಿವ ಬಂದು ಈ ಹಾಲಾಹಲವನ್ನು ತಾನು ಕುಡಿತಾನೆ. ಆಗ ಪಾರ್ವತಿ ಇದನ್ನು ನೋಡಿದಂತಹ ಪಾರ್ವತಿ ಬಂದು ತನ್ನ ಗಂಡನ ಹೊಟ್ಟೆ ಮತ್ತು ಕಂಠವನ್ನ ಹಿಡಿತಾಳೆ. ಆಗ ಆ ಕಂಠದಲ್ಲಿ ವಿಷ ನಿಲ್ಲುತ್ತೆ. ಆದ್ರಿಂದ ಶಿವನನ್ನ ನೀಲಕಂಠ ಅಂತ ಕೂಡ ಕರೀತಾರೆ ಅಂತ. ಈ ಕಥೆಯನ್ನ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಆದರೆ ನಿಮಗೆ ಗೊತ್ತಿದೆ ಅನ್ಸುತ್ತೆ, ವಿಷ ಕುಡಿದಂತಹ ವ್ಯಕ್ತಿ ನಿದ್ರಿಸಿಬಿಟ್ರೆ ಅವನು ಸಾಯ್ತಾನೆ ಅಂತ ಹೇಳಿ. ಇದನ್ನ ಅರ್ಥಂತಹ ದೇವತೆಗಳು ಕೂಡ ಶಿವನನ್ನ ಎಚ್ಚರವಾಗಿರಿಸಲೆಂದೇ ಇಡೀ ರಾತ್ರಿ ಭಜನೆ, ಕೀರ್ತನೆ ಮತ್ತೆ ಆತನನ್ನ ಒಲಿಸೋದಕ್ಕೆ ನೃತ್ಯಗಳನ್ನ ಮಾಡಿ ಶಿವನನ್ನ ಎಚ್ಚರಿಸಿದ್ರು ಅಂತ ಹೇಳ ಕೂಡ ಇದೆ. ಅದೇ ಇದು ಶಿವರಾತ್ರಿ ಅಂತ. ಶಿವರಾತ್ರಿ ಅಂತಂದ್ರೆ ನಿಮಗೆ ಗೊತ್ತಿದೆ, ರಾತ್ರಿ ಅಂತಕ್ಕಂಥದ್ದು ಅಜ್ಞಾನ ಅಂತ ಹೇಳಿ. ಈ ಅಜ್ಞಾನವೆಂಬಂತಹ ಗಾಢಾಂಧಕಾರದಲ್ಲಿ ಶಿವನೊಬ್ಬನೇ ಚಲಿಸಬಲ್ಲ. ಅಂದ್ರೆ ಜ್ಞಾನ ಎಂಬಂತಹ ಜ್ಯೋತಿಯನ್ನ ತನ್ನ ಕೈಯಲ್ಲಿ ಹಿಡಿದು ಶಿವ ಈ ಅಜ್ಞಾನವನ್ನ ಓಡಿಸುವಂತಹ
ಒಂದು ಶಕ್ತಿಯುತವಾದಂತಹ ದೇವರು ಅಂತಂದ್ರೆ ತಪ್ಪಾಗಲ್ಲ. ಅದಕ್ಕೋಸ್ಕರ ನಾವು ಶಿವರಾತ್ರಿಯನ್ನ ಈ ರೀತಿಯಾಗಿ ನಾವು ಆಚರಿಸ್ತೇವೆ. ಶಿವರಾತ್ರಿಯಂದು ನಾವೇ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂತಹ ದಿನ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಾವು ನಮ್ಮ ದೈನಂದಿನ ಕೆಲಸಗಳಿಂದ ಸ್ವಲ್ಪ ಬಿಡುವನ್ನ ಪಡೆದು ಉಪವಾಸವನ್ನ ಮಾಡಿ, ಜಾಗರಣೆಯನ್ನು ಆಚರಿಸಿ, ಶಿವ ಧ್ಯಾನವನ್ನ ಮಾಡಿ, ಪಂಚಾಕ್ಷರಿ ಮಂತ್ರವನ್ನ ಜಪಿಸುತ್ತಾ ಆ ಮೃತ್ಯುಂಜಯನನ್ನ ನಾವು ಒಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಶಿವರಾತ್ರಿ ಎಂಬಂತಹ ಈ ಒಂದು ಶುಭ ದಿನದ ಒಂದು ಫಲ ನಮಗೆ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು.